ಏನೋ ಒಂದು ಸಲ ಆಗಿದ್ರೆ ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಸುಮ್ಮನಿರ್ಬೋದಾಗಿತ್ತು. ಯಾವಾಗ ಯಾರ ಮನೆಗೆ ಬರ್ತಾರೋ ಅನ್ನೋ ಭಯದಲ್ಲಿ ಬದುಕೋದಾಗೋಯ್ತು ನಮ್ಮ ಹಣೆ ಬರ. ಒಂದ್ ದಿವಸ ಕಾಲೇಜ್ನಲ್ಲಿ ಗಲಾಟೆ, ಇನ್ನೊಂದು ದಿವಸ ರಸ್ತೆನಲ್ಲಿ ಗಲಾಟೆ, ಮತ್ತೊಂದು ದಿವಸ ಮಿನಿಸ್ಟರ್ ಮಗನಿಗೆ ಹೊಡೆದು ಬಂದ ಅಂತ. ಈಗ ನೋಡಿದ್ರೆ ದಾಮೋದಂಗೆ ಹೊಡೆದು ಬಂದಾನೆ. ಅವನು ಮಹಾ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಛೇ, ಆ SP ಗೆ ಫೋನ್ ಮಾಡಿ ಈ ಮನೆಯಲ್ಲಿ ಒಂದು ಮರ್ಡರ್ ಮಾಡಬೇಕು, 2 ಗಂಟೆ ಕಣ್ಣು ಮುಚ್ಕೊಂಡಿರಿ ಅಂತ ಹೇಳ್ತಾನೆ. ಆ SP ಪರಿಚಯ ಇದ್ದಿಲ್ಲ ಪರವಾಗಿಲ್ಲ, ಹೇಳ್ತಾ ಹೋದ್ರೆ ಇವನ ಕತೆ ಒಂದು ಮೆಗಾ ಸೀರಿಯಲ್ ಆಗುತ್ತೆ. ಈಗೇ ನಾನು ಹೋಗ್ಲೇಬೇಕಾ? ಪ್ರೋಗ್ರಾಮ್ನಲ್ಲಿ ಬದಲಾವಣೆನೇ ಇಲ್ಲ. ನಾನೀಗಾಗಲೇ ನಿಮ್ಮ ಭಾವನೆಗೆ ಫೋನ್ ಮಾಡಿ ಯಾವ್ದಾದ್ರು ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ದೀನಿ. ಹೋಗು. ನನಗೇನಂತೆ, ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್. ಆಮೇಲೆ ಸೆಂಟಿಮೆಂಟ್ ಪ್ಲೇ ಮಾಡಿ ನೀನ್ ಇಲ್ದೆ ಇರೋದಕ್ಕೆ ಆಗಲ್ಲ, ವಾಪಸ್ ಬಾ ಅಂದ್ರೆ ನಾನು ಬರಲ್ಲ ಅಷ್ಟೇ. ನೀನು ಬರಬೇಕಾದ್ದೇ ಇಲ್ಲ. ನಾನು ನಿಮ್ಮನ್ ಕೇಳಿಲ್ಲ, ಅಮ್ಮನ್ ಕೇಳಿದ್. ನನಗೂ ಬೇಕಾಗಿಲ್ಲ, ನೀನ್ ಹೋಗಬಹುದು. ಮೊದಲೇ 3 ಸತಿ ಕಳಿಸಿ 3 ಸತಿ ವಾಪಸ್ ಕರ್ಸ್ಕೊಂಡಿದ್ದೆ. ಈ ಸಲ ಏನಾರು ನೀನು? ಖಂಡಿತವಾಗ್ಲೂ ಕರ್ಸಲ್ಲಪ್ಪ, ನೀನ್ ಧಾರಾಳವಾಗಿ ಹೋಗ್ಬಹುದು. ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಇರ್ಬೋದಲ್ವೇನೆ? ಇಲ್ಲ, ಹೈದರಾಬಾದ್ ಅಲ್ಲ, ಇದ್ರ ಹಿಂದೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ದೆ. ಅಯ್ಯೋಯ್ಯೋ, ಎಲ್ಲಿ ನೋಡಿದ್ರು ರೌಡಿಸಂ. ನಡು ರೋಡಲ್ಲೇ ಅಷ್ಟು ಜನರನ್ನ ರಾಕ್ಷಸನ್ ತರ ಹೊಡೆದಿದ್ದಾನೆ. ಇಲ್ಲ, ಅದೆಲ್ಲ ಮಾಮೂಲಮ್ಮ. ಇಂಥದ್ದೆಲ್ಲ ನನ್ನಿಂದ ನೋಡಕ್ ಆಗಲ್ಲ ಅಂಕಲ್. ನೆಕ್ಸ್ಟ್ ಹಾಲಿಡೇಸ್ಗೆ ನಾನಂತೂ ಇಲ್ಲಿಗೆ ಬರಲ್ಲ. ಇವಳನ್ನೇ ಬ್ಯಾಂಗ್ಳೂರಿಗೆ ಕಳಿಸಿ. ಮಾಮ ಬಂದೇ ಇಲ್ಲ. ಖಂಡಿತ ಬರ್ತಾರೆ ತಾನೆ? ಬರ್ತಾನೆ. ಟ್ರೈನ್ ಲೇಟ್ ಆಗಿದ್ಯೋ ಏನೋ? ಒಂದ್ ವೇಳೆ ಟ್ರೈನ್ ಲೇಟ್ ಆಗಿದ್ರು ಅದಕ್ಕೂ ಇವನ್ ಕಿತಾಪತಿನೇ ಕಾರಣ ಆಗಿರುತ್ತೆ. ಎಷ್ಟಪ್ಪ? 135 ರೂಪಾಯಿ ಕೊಡಿ. ಯಾಕೆ, ಏನ್ ಬೆಂಗಳೂರಿಗೆ ಹೊಸಬ ಅನ್ಕೊಂಡ್ಯಾ? ಹೇಳಿದಷ್ಟು ಕೊಡಯ್ಯ. ಬಂದ ಅಂತ ಅನ್ಸುತ್ತೆ ನಿಮ್ಮ ಮಾವ. ಅವನು ಬದಲಾಗಲ್ಲ. ಏನ್ ಬಾಬಾ, ಅಲ್ಲಿಂದ ನಮ್ಮಪ್ಪ ನಿಮ್ಮನ್ನ ನಂಬ್ಕೊಂಡು ಇವನ್ ಉದ್ಧಾರ ಆಗ್ಲಿ ಅಂತ ಇಲ್ಲಿ ಕಳ್ಸಿದಾರೆ. ನೀವು ಇವನ್ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಮ್ಮಪ್ಪ ಎಮ್ಮೆನ ಬೆಳ್ಳಗ್ ಮಾಡು ಅಂತ ಇಲ್ಲಿ ಕಳಿಸ್ತಾರೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಪ್ರಯತ್ನ ಪಡ್ಬೇಕು? ಏ ಬಾಬಾ, ಐ ಆಮ್ ಸಾರಿ, ಐ ಆಮ್ ಸಾರಿ. ಅಕ್ಕ, ತಲೆ ಸುತ್ತದೆ ಕಣೋ. ಹೌದು, ಸರಿ ಊಟ ಮಾಡ್ತಿದ್ದೆ ತಾನೆ? ತೆಳ್ಳಗಾಗ್ಬಿಟ್ಟಿದೆಯಲ್ಲಕ್ಕ. ಏನು ಅಮ್ಮ ಖರ್ಚಿಗೆ ಕಾಸು ಕೊಡ್ಲಿಲ್ವಾ? ನನಕ್ಕ ತಮ್ಮನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಏಯ್, ಸ್ಕೂಲ್ ವ್ಯಾನ್ ಬಂತು, ಹೊರಡಿ. ಬಾಯ್ ಮಾಮ. ಬಾಯ್. ಹೇ ಬಬ್ಲು, ಆಕೆ 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 ಒಂದ್ ಚಿಕ್ಕ ಇನ್ಫಾರ್ಮೇಶನ್. ಈ ಕ್ರಾಸ್ ಅಲ್ಲಿ ಒಂದು ಹುಡುಗಿ ಇದ್ಲಲ್ಲ, ಇದ್ದಾಳ? ಅವಳಿಗೆ ಈಗಾಗ್ಲೇ 4 ಜನ ಲವರ್ಸು ಬದಲಾಗ್ಬಿಟ್ರು. ಬೇರೆ ಯಾರಾದ್ರು? ಮಾಮ, ಪಕ್ಕದಲ್ಲಿ ಹುಡುಗಿರ್ ಹಾಸ್ಟೆಲ್ ಇದೆ. ಕೋತಿ ಬಂದಾಯ್ತು, ಇನ್ ಕೆಡೋದ್ರಲ್ಲಿ ಡೌಟೇ ಇಲ್ಲ. ಚಂದು, ಟಿಫನ್ ಏನ್ ರೆಡಿ ಮಾಡ್ಲಿ? ಏನಾದ್ರೂ ರೆಡಿ ಮಾಡಕ್ಕ? ಹೇ ಗರ್ಲ್ಸ್, ಪಕ್ಕದ ಮನೆಗೆ ಶೋಭಾ ಅವ್ರ ತಮ್ಮ ಬಂದಿದ್ದಾನೆ. ಹೆಸರೇನೆ? ಚಂದು. ಸ್ಮಾರ್ಟ್ ಗಾಯ್, ರಫ್ ಲುಕ್, 6 feet height, no girlfriends. ಅಯ್ಯೋ, ಹೈದರಾಬಾದ್ ರೌಡಿ. ರೌಡಿನ? ಯಾರೇ? ನೋಡ್ಬೇಡ ನೋಡ್ಬೇಡ, ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾನಲ್ಲ ಅವನೇ. ಇವನು ಬೆಂಗಳೂರಿಗೆ ಯಾಕೆ ಬಂದ? ನಮ್ ಕಾಲೇಜಲ್ಲಿ ಕೋ ಸ್ಟೂಡೆಂಟ್ ನ ಸಾಯಿಸೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು. ಓ ಮುಚ್ಚಿಕಿತ, ಓ ಮುಚ್ಚಿಕಿತ,
ಹೇ ಆರ್ ಯು ಫ್ರೆಶರ್? ಹೇ, ಈ ಕಾಲೇಜಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಈ ಗ್ರೇಟ್ ಕ್ಲಿಂಟನ್ ಅನ್ನ ಮೀಟ್ ಮಾಡಿ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲ್ವಾ? ಡಾರ್ಲಿಂಗ್, ಇವನಿಗೆ ನಾವು ಏನ್ ಪನಿಷ್ಮೆಂಟ್ ಕೊಡೋಣ? ಬಿಸಿಲಲ್ಲಿ ನಿಲ್ಸಿ ಬಸ್ಗೆ ಹೊಡ್ಸೋಣ, ಇಲ್ಲ ಶರ್ಟ್ ಪ್ಯಾಂಟ್ ಬಿಚ್ಚಿ ನೇಕೆಡ್ ಆಗಿ ಕಾಲೇಜ್ ತುಂಬಾ ರೌಂಡ್ ಹೊಡ್ಸೋಣ? ಹಾ, ಹುಚ್ಚ ಸಿನಿಮಾ ಕಿಚ ತರ ತಲೆ ಬಡಿಸ್ಬಿಡೋಣ. That's fine, I think. Hey, come on, man. Come on. Do it. Do it. ಅಲ್ಲಿ ನೋಡ್ದ್ಯಾ? ಅಂದ್ರೆ ಆ ರೌಡಿ ನಮ್ ಕ್ಲಿಂಟನ್ನ ಸಾಯಿಸೋದಕ್ ಬಂದಿದ್ದಾನೆ ಅಂತ ಆಯ್ತು. ಚಂದು ಹತ್ರ ಇವೆಲ್ಲ ಆಟ ಆಡ್ಕೊಂಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ಬೇಸರ ಮಾಡ್ಕೋತೀಯ ಗುರು? ನೋಡ್ದ್ಯಾ ಎಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಐ ಹೇಟ್ ಯು. Good morning, students. Good morning, sir. Dear students, today let's talk about economic problems. You rowdy student. India is not a failed state, but it is a failing state with policy problems, distribution of income and assets. That growth comes at the government level. ಪೂಜಾರ ತಗೊಳ್ಳಿ. ಬರ್ತೀನಿ. ಇಟ್ಸ್ ಓಕೆ. ಥ್ಯಾಂಕ್ಸ್ ಅಣ್ಣ. ನೋಡ್ಕೊಂಡು ಹೋಗಿ. ಎನಿ ಪ್ರಾಬ್ಲಮ್? ಇಲ್ಲ. ಮತ್ತೆ ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಅವತ್ತು ನೋಡಿದ್ರೆ ಕ್ಲಾಸ್ ರೂಮಲ್ಲಿ ನನ್ನ ನೋಡಿ ಮುಖಕ್ಕೆ ಬುಕ್ಕ ಅಡ್ಡಾಡ್ಕೊಂಡ್ರಿ. ಇವತ್ತು ನೋಡಿದ್ರೆ ಈ ಪಿಲ್ಲರಿಂದ ಬಚ್ಚಿಟ್ಕೊಂಡಿದ್ದೀರಾ. ಅಯ್ಯೋ ಓಕೆ? ಅದು ನಿಮ್ಮನ್ನ ನೋಡಿದ್ರೆ ಅದು ಏನಿಲ್ಲ. ಶೋರ್. ಎಕ್ಸ್ಕ್ಯೂಸ್ ಮೀ, ನೀವೇನು ತಿಳ್ಕೊಳ್ದೆ ಹೋದ್ರೆ ಒಂದು ಮಾತು ಕೇಳ. ನೀವು ರೌಡಿ ಅಲ್ವಾ? ರೌಡಿನ? ಅದೇ ಹೈದರಾಬಾದಲ್ಲಿ ಗಲಾಟೆ. ಅದೇ ಅನ್ಕೊಂಡೆ, ಎಲ್ಲ ನೋಡಿ ಫೇಸ್ ಕಟ್ಟು ಅಂತ. ರೌಡಿ ಅಲ್ಲ, ಅವ್ರು ನನ್ನ ಫ್ರೆಂಡ್ ಕೈಕಾಲು ಮುರಿದಿದ್ರು, ಅದಕ್ಕೆ ನಾನು ಅವ್ರಿಗೆ ಹೊಡೆದೆ ಅಷ್ಟೇ. ತಪ್ಪ? ಇಲ್ಲ. ನನಗೆ ಕೈ ಎತ್ತಿ ಶಿಕ್ಷೆ ಕೊಡಕ್ಕೂ ಗೊತ್ತು, ಕೈ ಮುಗಿದು ಗೌರವ ಕೊಡಕ್ಕೂ ಗೊತ್ತು, ಕೈ ಸೇರಿಸಿ ಸ್ನೇಹ ಬೆಳೆಸಕ್ಕೂ ಗೊತ್ತು. ಅದೆಲ್ರಿಗೂ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು. ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಾ? ಸ್ನೇಹ ಬೆಳೆಸ್ಬೇಕು ಅಂತ ಇದ್ದೀನಿ, ಕೈ ಜೋಡಿಸ್ತೀರಾ? ಐ ಆಮ್ ವಿದ್ಯಾ. ಚಂದು. ಜಡೆ ಹಿಡಿದೆನ ತಾರ. ಹಾಯ್ ಡನ್ಲಪ್ ಟೈರ್. ವಿದ್ಯಾ, ಆ
Can I join you? Sure, if you have the guts. ಏನಂದ ನೀನು? If you have the guts, Hey! Cheers. No. ವಿದ್ಯಾ, ಕ್ಲಾಸ್ ಇದೆಲ್ಲ ಹಾಸ್ಟೆಲ್ಗೆ ಹೋಗ್ತಾ ಇದೆಯಾ? ಕ್ಲಾಸ್ ಏನೂ ಇಲ್ಲ. ಹಾಗಾದ್ರೆ ನಾ ಡ್ರಾಪ್ ಮಾಡಲಾ? ಬೇಡ. ಯಾಕೆ ಮೂಡೊಂಥರ ಚೇಂಜ್ ಆಗಿದ್ದಲ್ಲ? ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಏನು ಮುಖ ಒರೆಸ್ಕೋತಾರದ? ಅಲ್ಲ, ನೀನ್ ನೋಡ್ತಾ ಇರೋದು. ನಾನು ನಿನ್ನ ಮುಖ ನೋಡ್ತಾ ಇದ್ದೀನಿ, ಅದರಲ್ಲಿ ತಪ್ಪೇನಿದೆ? ನೀನ್ ನೋಡಿದ್ದು ನನ್ನ ಮುಖ ಅಲ್ಲ, ಸೊಂಟನ. ನೋ, ಸುಳ್ಳು ಹೇಳ್ಬೇಡ. ನೀನ್ ನೋಡಿದ್ಯೋ ಇಲ್ವೋ? ಬೈ ಆಕ್ಸಿಡೆಂಟ್ ನೋಡಿರ್ಬೋದು, ಅದಕ್ಕೆ ನೀನು ಒಂದೇ ಸಲ ನೋಡಿದ್ರೆ ಬೈ ಆಕ್ಸಿಡೆಂಟ್ ಅನ್ಬಹುದು, ಪದೇ ಪದೇ ನೋಡಿದ್ರೆ ಅದು ಇಂಟೆನ್ಷನಲ್. ತಪ್ಪು ಮಾಡಿದ್ದು ಅಲ್ಲದೆ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ಯಾ? ಐ ಹೇಟ್ ದಿಸ್ ಆಟಿಟ್ಯೂಡ್. ಅದರಲ್ಲಿ ತಪ್ಪೇನಿದೆ? ತಪ್ಪ? ಒಂದು ವಸ್ತುನ ಸುಂದರವಾಗಿದೆ ಅಂತ ನೋಡೋದಕ್ಕೂ ಅದೇ ವಸ್ತುನ ಕಳ್ಳ ದೃಷ್ಟಿಯಿಂದ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾ ನಿನಗೆ? ಅದು ನಾನು ಏನ್ ಹೇಳ್ದೆ? ಏನದು? ಅದು ಸೂಕ್ಷ್ಮತೆ ಇದ್ರೆ ಗೊತ್ತಾಗುತ್ತೆ. ಹೇಯ್, ನನಗ ಫ್ರೀಡಮ್ ಇದೆ ಅಂತ ನಾನು ನೋಡಿದ್ನಪ್ಪ. ಫ್ರೀಡಮ್? ನನ್ನ ಸೊಂಟ ನೋಡೋ ರೇಂಜ್ಗೆ ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಾ? ಹಾಗೆ ಹೇಳಿಲ್ಲ ವಿದ್ಯಾ, ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಲವ್ ಮಾಡ್ತಾ ಇದ್ದಲ್ವಾ? ಲವ್ವ? ಹಾಗಂತ ನಾನು ಹೇಳಿದ್ನಾ? ಪ್ರೀತಿಗೆ ಅರ್ಥ ಗೊತ್ತಾ ನಿನಗೆ? ಅದು ಇಲ್ಲಿ ಇಲ್ಲಿ ಹುಟ್ಟೋದು. ಅದನ್ನ ಸ್ಪಂದಿಸೋಕೆ ಈ ಕಣ್ಗಳಿರೋದೇ ಹೊರತು ಕಾಮ ದೃಷ್ಟಿಯಿಂದ ನೋಡೋದಕ್ಕಲ್ಲ. ಸ್ಟಾಪ್ ಇಟ್ ಯಾರ್. ಛೇ, ಬಿಟ್ರೆ ನಾನು ನಿನ್ನ ಕಣ್ಣಲ್ಲೇ ರೇಪ್ ಆಗ್ಬಿಟ್ಟೆ ಅಂತ ಹೇಳ್ತೀಯ ಅವಾಗ? ಎಸ್, ಆಲ್ಮೋಸ್ಟ್ ಅದೇ. ಪ್ರೀತಿ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ನಿನ್ನ ಹತ್ರ ಇದ್ದಿದ್ರೆ ನೀನ್ ಹಾಗೆ ನೋಡ್ತಾ ಇರ್ಲಿಲ್ಲ. ಆವತ್ತು ಆಡ್ತಿರ್ಬೇಕಾದ್ರೆ ನನ್ನ ಸೊಂಟ ಹಿಡ್ಕೊಂಡಿದ್ದು ನಿನ್ನ ಆಸೆ ತೀರಿಸ್ಕೊಳ್ಳೋಕೆ ಅಂತ ನನಗೀಗ ಅರ್ಥ ಆಗ್ತಿದೆ. ನಿನ್ನನ್ನು ನಂಬಿದ್ದಕ್ಕೆ ಬೇಲಿನೇ ಬೇಲಿನೇ ಎದ್ದು ಹೊಲ ಮೇದಾಗಾಯ್ತು. ನೋಡು, ನಿಂತರ ಇರೋದಕ್ಕೆ ಬರೋದಿಲ್ಲ ನನಗೆ. ಮನಸ್ಸಿನಲ್ಲಿ ಪ್ರೀತಿ ಇದ್ರು ಇಲ್ಲ ಅಂತ ಹೇಳೋದಕ್ಕೆ. ಐ ಆಮ್ ನಾಟ್ ಈಗೋಯಿಸ್ಟಿಕ್ ಲೈಕ್ ಯು. ಒಂದ್ ತಪ್ಪು ಮಾಡ್ದೆ ಕಣೆ. ಒಂದಿಷ್ಟು ಹೂವ ಕೈಲಿ ಹಿಡ್ಕೊಂಡು ನಿನ್ ಮುಂದೆ ನಿಂತು, ಓ ಮೈ ಗಾಡ್, ಯು ಆರ್ ಸೋ ಬ್ಯೂಟಿಫುಲ್, ಯು ನೋ ದಾಟ್, ಅತಿ ಲೋಕ ಸುಂದರಿ ಐಶ್ವರ್ಯ ರೈನು ನಿನ್ ಮುಂದೆ ಏನೂ ಇಲ್ಲ, ಐ ಲವ್ ಯು ಅಂತ ನಿನ್ ಹಿಂದೆನೆ ಸುತ್ತ ಸಿನಿಮಾ, ಪಬ್ಬು, ಡಿಸ್ಕೋಟೆಕ್ ಅಂತ ಸುತ್ತಿ ಮಾಡಬಾರ್ದಿದ್ ಮಾಡಿದ್ರೆ ಅರ್ಥ ಆಗ್ತಿತ್ತು ನಿನಗೆ. ಹಾಗೆ ನಾನು ಮಾಡ್ಲಿಲ್ವೇ? ಅವಾಗ್ಲೇನೆ ಹೇಳ್ತಾ ಇದ್ದಿಲ್ಲ ನಿನ್ ಸೊಂಟ ಮುಟ್ಟಿ ಮಜಾ ತಗೊಂಡೆ ನಾನು ಅಂತ. ನೀನೇನೇ ಮಾಡ್ತಾ ಇದ್ದೆ. ಇವತ್ತು ಎಗ್ರಾಡ್ದಂಗ ಅವತ್ತು ಎಗ್ರಾಡ್ಬೇಕಿತ್ತು. ನೀನ್ ಎಂಜಾಯ್ ಮಾಡ್ಲಿಲ್ಲ. ಅದೇನೋ ಹೇಳ್ತಾ ಇದ್ದಿಲ್ಲ ಕ್ಯಾರೆಕ್ಟರ್ ಬಗ್ಗೆ, ಈಗೇನು ಹೇಳ್ತೀಯ? Shut up!
ಮೈಂಡ್ ಯುವರ್ ಟಂಗ್. ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡ. ಕೇಳ್ತಾನ ಅನ್ನೋದು ನಿನ್ನ ದೃಷ್ಟಿಲಿ ಮಾತ್ರ ಅಲ್ಲ, ನಿನ್ನ ರಕ್ತದಲ್ಲೂ ಇದೆ. ವಿದ್ಯಾ, ನಾನು No! Don't dare to call me like that. ನಿನ್ನ ಪ್ರೀತಿ ಮಾಡೋದಿರ್ಲಿ, ನಿನ್ನ ಫ್ರೆಂಡ್ಶಿಪ್ ಮಾಡೋದು ದೊಡ್ಡ ತಪ್ಪು. ಇನ್ನು ಮುಂದೆ ವಿ ಆರ್ ಸ್ಟ್ರೇಂಜರ್ಸ್, ಜಸ್ಟ್ ಸ್ಟ್ರೇಂಜರ್ಸ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ವಿದ್ಯಾ, ಅಪ್ಪ ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಬಾಯಿ ಮುಚ್ಚು, ಹುಚ್ಚುಚ್ಚಾಗಾಡ್ಬೇಡ. ಅವತ್ತು ನೀನು ಹುಡುಗನ ಒಪ್ಪಿದ್ದೀನಿ ಹಿಂದೆ, ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಹ್ಞೂ ಅಂದೆ. ಈಗ ಟೈಮ್ ಕೊಡೋದ್ರೆ ಹೇಗೆ? ಆವತ್ತೇನೋ ಬಾಯಿ ಮಾತುಗಂದೆ, ಆದ್ರೆ ನೀವು ಇಷ್ಟು ಬೇಗ ಅರೇಂಜ್ ಮಾಡ್ತೀರಾ ಅನ್ಕೊಳ್ಳಿಲ್ಲ. ಬುದ್ಧಿ ಇದೆಯಾ ನಿನಗೆ? ಒಳ್ಳೆ ಚಿಕ್ಕ ಮಕ್ಕಳು ಹಾಗಾಡ್ತಾಳೆ. ನಿನ್ನ ಮಾತು ಕೇಳಿ ನಿಶ್ಚಿತಾರ್ಥನೂ ಆಗಿ ಲಗ್ನ ಪತ್ರಿಕೆನು ಪ್ರಿಂಟ್ ಮಾಡಿಸಿದ್ಮೇಲೆ ಈಗ ಬೇಡ ಅಂದ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗಬೇಕು? ಅಪ್ಪ ಪ್ಲೀಸ್ ಏನಾದ್ರೂ ನೆಪ ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ನೆಪ ಹೇಳೋದಲ್ಲ, ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಚಂದು ಮನೆಗೆ ಹೋಗ್ತಾ ಇದ್ದೀನಿ. ತಗೊಳ್ಳಿ. ಓ, ಆಗ್ಲೇ ಇನ್ವಿಟೇಷನ್ ಬಂದಾಯ್ತಾ? ತುಂಬಾ ಒಳ್ಳೇದು ಸರ್. ನೀವು ಒಳ್ಳೇದು ಅಂತೀರಿ, ಇವಳು ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಈಗ ಹೇಳ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಅಂಕಲ್, ಬರ್ತಿದ್ದ ಹಾಗೆ ಮಗಳ ಮೇಲೆ ಸುಪ್ರಭಾತ ಶುರು ಮಾಡ್ದಾಗಿದೆ. ನಾನೇನು ಅವತ್ತು ಟೆನ್ಷನ್ ಅಲ್ಲಿ ಹೇಳ್ದೆ, ನಿಜವಾಗ್ಲೂ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನಸ್ಸು ಬದಲಾಯಿಸಿರೋ ಹಾಗಿದೆ? ಮತ್ತೆ ಮದುವೆಗೆ ಒಪ್ಕೊಂಡು ಇವಾಗ ಬೇಡ ಅಂದ್ರೆ ಹೇಗೆ? ಹಾ ಕೇಳಪ್ಪ. ನೀವು ಸುಮ್ಮನೆ ಅಂಕಲ್, ನಾನು ಕೇಳ್ತೀನಿ. ಆವತ್ತು ಮದುವೆಗೆ ಒಪ್ಕೊಳ್ಳೋ ಮುಂಚೆ ಎಸ್ಸಲ ಕೇಳಿದ್ದು ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಇಲ್ಲ ಇಲ್ಲ ಅಂದೆ, ಓಕೆ ಲೀವ್ ಇಟ್. ಇವತ್ತು ಯಾರಾದ್ರೂ ಮನ್ಸಲ್ಲಿ ಇದ್ರೆ ಹೇಳ್ಬಿಡು. ಏನಂಕಲ್? ಇವಾಗ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ರೆ ತಿಳ್ಕೊಂಬಿಡೋಣ ಅಂತ. ಅಪ್ಪ ಇನ್ವಿಟೇಷನ್ ಕೊಡಿ. ತಗೊಂಡ. ನಾನು ಮನಸಾರೆ ಒಪ್ಕೊಂಡಿರೋ ಮದ್ವೆ, ನನ್ನ ಕೈಯಾರೆ ಫಸ್ಟ್ ಕಾರ್ಡ್ನ ನಿನಗೆ ಕೊಡ್ತಾ ಇದ್ದೀನಿ. ಸೊ ನಿಮ್ ಮದುವೆಲಿ ಫಸ್ಟ್ ಪ್ರಿಫರೆನ್ಸ್ ನನಗೆ ಅಂತ ಆಯ್ತು? ಓನ್ಲಿ ಅತಿಥಿಯಾಗಿ ಮಾತ್ರ. ಅಫ್ಕೋರ್ಸ್, ನಮ್ಮ ಮದುವೆ ತಾನೆ. ಐ ಮೀನ್ ನಮ್ಮ ಮನೆ ಮದುವೆ ಅಂತ ಹೇಳಕ್ ಬಂದೆ. ನಮ್ಮನೆ ಮದುವೆ ಅಂತ ಬರೀ ಮನಸ್ಸಲ್ಲಿದ್ರೆ ಸಾಲದು, ವಾರಕ್ಕೆ ಮುಂಚೆ ನೀವೆಲ್ಲ ಬಂದು ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಖಂಡಿತ ಅಂಕಲ್, ನಾನ್ ಬರ್ದೇ ಇದ್ರೆ ಈ ಮದುವೆನೇ ನಡೆಯಲ್ವೇ? ಸರಿಪ್ಪ, ಬಹಳ ಕೆಲಸ ಉಳ್ಕೊಂಡ್ಬಿಟ್ಟಿದೆ. ನಾವ್ ಇವತ್ತೇ ಊರಿಗೆ ಹೋಗ್ತೀವಿ. ಬರ್ತೀನಿ. ಬರ್ತೀನಿಮ್ಮ. ಬಾಮ್ಮ. ಬನ್ನಿ, ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವಿನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇನ್ ಬೈದ್ ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ. ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡ್ತಾರಾಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಡ್ ಬಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಸಮಯ ಇವ್ರಿಗೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ. ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯ್ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋದು. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲು ಕೊಡೋ ಹೊಂದಿ ತರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ. ಕೂತ್ಕೊಳ್ಳಿ.
ಏನ್ ಸ್ವಾಮಿ ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಸಿತ್ತು ಅಂತಲ್ಲ, ಹಾಗೆ ದಿನಕ್ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು. ಅದ್ ನೋಡು, ಬೇಡ ಆ ಎಲ್ಲೋ ಸ್ಯಾರಿ ಕೊಡಿ. ಅದಲ್ಲ ಚೆನ್ನಾಗಿ ಅದು ಅದ್ ತಗೊಳ್ಳಿ. ಇದಾ ಯಾವ್ದು ಇಷ್ಟ ಆಯ್ತು ಅಂತ ಹೇಳಮ್ಮ. ಯಾವ್ದೋ ಒಂದ್ ಸೆಲೆಕ್ಟ್ ಮಾಡು ಅನ್ನಲ್ಲ. ಚಿಕ್ಕಮ್ಮ, ಸ್ಯಾರಿ ಸೆಲೆಕ್ಷನ್ ಬಿಡಿ. ಇವಳನ್ನ ನೋಡ್ತಾ ಇದ್ರೆ ಮದ್ವೆನೆ ಬೇಡ ಅಂತ ಅಂತ ಕೂತಿದ್ದಾಳೆ. ಏಯ್ ಯಾಕೆ? ಈಗ ಶಟ. ಅಕ್ಕಿ, ಬಬ್ಲು ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾರ್ಯಾರು ಬಂದ್ರು? ಡ್ಯಾಡಿ ಮಮ್ಮಿ ಕೂಡ ಬಂದ್ರು. ಅಷ್ಟೇನಾ? ಇನ್ಯಾರು ಬಂದಿಲ್ವಾ? ಮಾಮ ನಮ್ ಜೊತೆ ಬರಲ್ಲ ಅಂದ್ರು. ಬರಲ್ಲ ಅನ್ನ? ಹೌದು, ನಮ್ಗಿಂತ ಮುಂಚೆನೇನೆ ಒಬ್ನೇ ಬರ್ತೀನಿ ಅಂತ ಹೊರಟ್ ನಿಂತಿದ್ರು. ಬೇಡ, ಜೊತೆಗೆ ಹೋಗೋಣ ಅಂತ ಜೊತೆಲೆ ಕರ್ಕೊಂಡ್ ಬಂದ್ವಿ. ಹಾಯ್ ಶುಭ, ಬನ್ನಿ. ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋವಾಗ ಮಾಡ್ಬಿಟ್ಟಿಲ್ಲ. ಏನ್ ಕೆಲಸ ಮಾಡ್ತೀರಾ? ಇವ್ರ ಲಗೇಜ್ ಮೇಲಿಟ್ಯಾ? ಇಟ್ಟಿದೆ. ಯಾವ ರೂಮಲ್ಲಿ ಇಟ್ಟೆ? ರೂಮಾ? ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಿ ಆಗ್ಲಿಲ್ಲ. ಹೋಗಿ ನಿನ್ಗೆ ಹೇಳದ್ನಲ್ಲ, ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓ ಓಕೆ, ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಜೋಕ್ ಹೇಳ್ತೀನಿ ಕೇಳಿ. ಹೇ ವಿದ್ಯಾ, ನನ್ನ ಹುಡುಕ್ತಾ ಇದ್ದಾಗಿತ್ತು ನಾನು ನಿನ್ನ? ನೋ ವೇ. ನೋ ವೇ. ಹೇ 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 ನೀನ್ ನನ್ನ ಹುಡುಕ್ತಾ ಇರಲಿಲ್ಲ. ಆಹಾ, ಸ್ಯಾರಿ ಸೆಲೆಕ್ಷನ್ಸ್. ಹಾ ಲೇಡೀಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಸೇರ್ಕಪ್ಪ. ಉಪ್ಸ್, ಸಾರಿ. ಪರವಾಗಿಲ್ಲ. ನೀವು? ನಾನ್ ಸೌಮ್ಯ. ಬ್ಯೂಟಿಫುಲ್ ನೇಮ್. ಹಾ, ಮದುವೆ ಹೆಣ್ಣು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳ? ಇಲ್ಲಪ್ಪ, ಇನ್ನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅವಳು. ನಾನ್ ಮದುವೆ ಗಂಡಾಗಿದ್ರೆ ನನ್ ಮದುವೆ ಆಗ ಅವಳಿಗೆ ಈ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಮ್ಮ, ಆ ಗ್ರೀನ್ ಸ್ಯಾರಿ ನನಗೆ ಇಷ್ಟ ಇಲ್ಲ. ಆ ಆರೆಂಜ್ ಸ್ಯಾರಿನ ತಗೊಳ್ಳಿ. ಓಕೆ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಚಂಡಿ ಜಾತಿಯವಳು. ನಾನು ಇಷ್ಟಪಟ್ಟಿದ್ದೆ, ನೀನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಆರೆಂಜ್ ಸ್ಯಾರಿ ಇಷ್ಟ ಇದ್ರು ಗ್ರೀನ್ ಸ್ಯಾರಿ ಅಂದೆ. ಚಿಕ್ಕಮ್ಮ, ನಾನು ಈ ಗ್ರೀನ್ ಸ್ಯಾರಿ ತಗೊಳ್ಳ? ಅದನ್ನು ಕೇಳ್ಬೇಕಾ? ಅದಕ್ಕೆ ತಾನೇ ತರಿಸಿರೋದು. ಇಟ್ಕೋ. ಶೂ ನೀನೇ ಹಾಕೋ. ಏನ್ ಸರ್ ತುಂಬಾ ಟೆನ್ಷನ್ ಆ ಕಡೆ ಈ ಕಡೆ ನೋಡ್ತೀನಿ. ಮತ್ತಿನ್ನೇನ್ ಸರ್, ನಮ್ಮ ತಿಮ್ಮರಾಯಿ. ಓ ತಿಮ್ಮರಾಯಿ, ನಿಮ್ ಮನೆ ಯಜಮಾನ್ರು. ಅವ್ನ ಮನೆ ಕಾಯುವಾಗ ಅವ್ನಿಗೆ ಹೇಳಿದ್ದೆ, ಗಣ್ಣವ್ರು ಬರೋ ಹೊತ್ತಾಗತ್ತೆ, ಟೈಮಿಗೆ ಸರಿಯಾಗಿ ಹೋಗು ಅಂತ. ಎಲ್ಲಿ ಹಾಳಾಗೋದ್ನೋ ಏನೋ ಗೊತ್ತೇ ಇಲ್ಲ. ಪುರೋಹಿತರು ಪೂಜೆ ಕೂರ ಕರೀತಿದ್ದಾರೆ, ಬನ್ನಿ. ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಟೆನ್ಷನ್ ನನಗೆ. ಅಂಕಲ್, ನೀವ್ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಧೈರ್ಯವಾಗಿರಿ, ನಾ ಇಲ್ವಾ ಹೇಳಿ. ಅವ್ರಷ್ಟೊತ್ತಿಗೆ ಬರ್ತಾರೆ. ಎಲ್ಲಿ ಇಳಿಸ್ಬೇಕು? ಅಪ್ಪ, ಬಂದ ತಕ್ಷಣ ಸುಮ್ನೆ ಬೇರೆಯವ್ರು ಯಾಕೆ? ನಮ್ಮನೆ ಕೆಲ್ಸನ ನಾವೇ ಮಾಡ್ಕೊಡೋಣ. ಹಾಗಾದ್ರೆ ಊರಿಗೆ ಹೊಡ್ತೀನಿ ಬಿಡಿ. ಯಾಕಪ್ಪ? ಮತ್ತಿನ್ನೇನ್ ಸರ್, ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಹೊರಗಿನ ಸರ್, ಮೂರನೇವನು. ಇದು ನಮ್ಮದು ಅಲ್ವ ಸರ್? ಹಾಗಾದ್ರೆ ನಾನು ನಿಮ್ಮನ್ನ ತಾನೆ? ಹಾಗಾದ್ರೆ ನಮ್ಮನೆ ಮದುವೆ ತಾನೆ ಸರ್? ಈಗ ಹೇಳಿ ಸರ್, ನಾವು ನೀವು ಬರೋಣ? ನೀವು ವಿದ್ಯಾ ಬರೋಣ? ಇಲ್ಲ ವಿದ್ಯಾ ನಾನು ಬರೋಣ? ನಾವಿಬ್ರು ಒಂತಾನೆ ಸರ್? ನಾವಿಬ್ರು ಒಂತಾನ? ಹೇಳಿ ಸರ್, ನೀವೇ ಹೇಳಿ. ಒಂದೇ ನೀ ಹೇಳಿದ್ ಕರೆಕ್ಟ್. ಅದೇ ಸರ್. ಚಂದು ನೋಡಪ್ಪ, ಗಂಡಿನ ಕಡೆಯವ್ರಿಗೆ ಯಾವ ಥರದಲ್ಲೂ ಕಮ್ಮಿ ಆಗ್ಬೋದು. ನೋ ಚಾನ್ಸ್ ಸರ್, ಎಲ್ಲ ಜಾಸ್ತಿನೇ ಆಗೋದು. ನಾನು ನೋಡ್ಕೊಳೋ ರೀತಿಯಲ್ಲಿ ಅವನು ನನ್ನ ಜೀವನ ಪರ್ಯಂತ ಮರಿ ಹಾಕಿಲ್ಲ.
ನೀವ್ ನೋಡ್ತಾ ಇರಿ ಸರ್, ಫಸ್ಟ್ ಕ್ಲಾಸ್ ಆಗುತ್ತೆ. ಬರ್ಲಾ? ಬಾಯ್. ಅಬ್ಬಾ, ಒಂದು ದೊಡ್ಡ ಕೆಲಸ ಆದಾಗ ಆಯ್ತು. ಸುಮ್ಮನೆ ನೀವು ಟೆನ್ಷನ್ ತಗೊಂಡ. ನಡೀರಿ, ಪೂಜೆಗೆ ನಡೀರಿ. ಕಮೇನ್ ಬಾಯ್ಸ್, ಕಮೇನ್. ಬ್ಯೂಟಿಫುಲ್. ಇದೇ ಬ್ರದರ್, ನಿಮ್ಮವ ನಿಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಜಾಗ. ಬೈದು ನಿಮ್ ತಂದೆ ತಾವರು ಉಳ್ಕೊಳಕ್ಕೆ ಪಕ್ಕದ ವ್ಯವಸ್ಥೆ ಮಾಡಿ. ಓಕೆ. ಯಾಕಂದ್ರೆ ರಾತ್ರಿ ನಿಮಗೆಲ್ಲ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ. ಥ್ಯಾಂಕ್ ಯು. ಐ ನೋ. ಒಂದ್ ವಿಸಿಲ್ ಹೊಡೆದ್ರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಕಾಫಿ ಟೀ, ಎರಡನೇ ವಿಸಿಲ್ ಹೊಡೆದ್ರೆ ಬಾಂಬಾಟ್ ಊಟ ರೆಡಿ, ಮೂರನೇ ವಿಸಿಲ್ ಹೊಡೆದ್ರೆ ಏನ್ ಗುಂಡ? ಅದಕ್ಕೆ ವಿಸಿಲೇ ಬೇಡ ಬಾಸ್, ನೈಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ. See you. ಬಾಯ್. ಏ ಚಂದು, ಯಾ, ನೀನು ಮದ್ವೆ ಹೆಣ್ಣಿಗೆ ಏನಾಗ್ತೀಯ ಅಂತ ಹೇಳಲೇ ಇಲ್ಲ. ಒಂದ್ ವೇಳೆ ನಾನು ಮದುವೆ ಬೇಡ ಅಂತ ನೀನ್ ನೋಡಿದ್ರೆ ಇಮಿಡಿಯೇಟ್ ಮದುವೆ ಹೆಣ್ಣಿಗೆ ತಾಳಿ ಕಟ್ಟವನು. ಅರ್ಥ ಆಗ್ಲಿಲ್ವಾ? ಬಾವ ಕಣಯ್ಯ. ಒಂದ್ ನಿಮಿಷ ಹಾರ್ಟ್ ಆಫ್ ಮಾಡ್ಬಿಟ್ಟಿದ್ನಲ್ಲಪ್ಪ ಇವನು. ಕಮಾನ್. ಚಂದುನೆಲ್ಲಾದ್ರೂ ನೋಡಿದ್ಯಾ? ಚಂದ್ರನ ಚಂದ್ರ ಇಷ್ಟೊತ್ನಲ್ಲಿ ಇಲ್ಲಿ ಯಾಕಿರ್ತಾನೆ? ಅಲ್ಲಿರ್ತಾನೆ ಆಕಾಶದ ಮೇಲೆ. ಅಲ್ಲಿ ನೋಡಿ, ಚಂದ ಮಾಮ ಬಾರ ಚಕಲೆ ಮಾಮ. ನಾನ್ ಕೇಳಿದ್ದು ಚಂದುನ, ಚಂದ್ರನಲ್ಲ. ಚಂದುನ? ಯಾವ ಚಂದು? ಚಂದುಯಿಂದ ನಿಮಗೇನಾಗಬೇಕು? ಏನಿಲ್ಲ, ಹೋಗು. ಹೋಗಿ, ನಾನು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ಬೇಕು? ಎಮ್ಮೆ ಕಟ್ಟಿಗೆ ಹೋಗ್ಬೇಕು. ಆ ಡಂಕಡ ಕಡೆ ಡಂಕಡ. ಬಬ್ಲು, ನಿಮ್ ಚಂದು ಮಾಮ ಎಲ್ಲಿ? ಚಂದು ಮಾಮನ ಅವರು ಪಕ್ಕದಲ್ಲಿ ಮದ್ವೆ ಗಂಡು ಉಳ್ಕೊಂಡಿರೋ ಮನೆಗೆ ಹೋದ್ರು. ಅಲ್ಲಿಗೆ ಯಾಕೆ ಹೋದ್ರು? ಮದ್ವೆ ಗಂಡ ಹತ್ರ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ ಹೋದ್ರು. ಇಂಪಾರ್ಟೆಂಟ್ ಕೆಲ್ಸನಾ? ಗುಂಡಾಗ್ತಾ ಎರಡ ಕಾಡ್ತಾಳವ, ಸೂಪರ್ ಆಗಿರತ್ತ. ಗುಂಡಾಗ್ದಾಗ ಎರಡೇ ವಿಷಯ ಮಾತಾಡ್ಬೇಕು ಗುರುವೆ. ಒಂದು ಲವ್ ಸಕ್ಸಸ್, ಇನ್ನೊಂದು ಲವ್ ಫೇಲಿಯರ್. ಸೂರಿ, ಈ ಲವ್ ಅನ್ನೋದು ಒಂಥರ ಗರ್ಗಸ ಇದ್ದಂಗೆ ಹೋಗೋ ತನಕ ಕುಯ್ತಾನೆ ಇರುತ್ತಮ್ಮ. ನಾನು ನನ್ನ ಲವರ್ ಜೊತೆ ಒಂದ್ ಇಷ್ಟು ಫ್ರೀಡಮ್ ಇದೆ ಅಂತ ಇಷ್ಟೇ ಜಾಗ ನೋಡಕ್ಕೆ ಇಷ್ಟು ಮಾಡ್ದೆ ಗುರುವೆ. ಅದಕ್ಕೆ ಅಯ್ಯಪ್ಪ ಎಷ್ಟು ಜಗಳ ಆಗೋಯ್ತಮ್ಮ. ಬಟ್ ಐ ಸ್ಟಿಲ್ ಲವ್ ಹರ್. ಏ ಚಂದು, ಅವಳು ಯಾರು? ಅವಳ ಹೆಸರೇನು? ವಿದ್ಯಾ. ವಿದ್ಯಾ ಇದ್ದು ಬುದ್ಧಿ ಇಲ್ದೇ ಇರೋರ್ನ, ಮನಸ್ಸರಾಗಿದ್ದು ಮನಸ್ಸು ಇಲ್ದೇ ಇರೋರ್ನ, ಮನಸ್ಸಿದ್ದು ಕ್ಷಮಿಸೋ ಗುಣ ಇಲ್ದೇ ಇರೋರ್ನ ಯಾವ ಹೆಸರಲ್ಲಿ ಕರೆದ್ರೇನು ಬಿಟ್ರೇನು? ಹೋಗ್ಲಿ ಬಿಡು ಬ್ರದರ್, ಇನ್ನೊಂದು ರೌಂಡ್ ಹಾಕು. ಅಯ್ಯೋ, ಇನ್ನೊಂದು ರೌಂಡ್ ಬೇಡಮ್ಮ. ನನ್ ವಿಷಯ ಬಿಡು ಬ್ರದರ್. ನಮ್ಮನ್ನ ಅವಳು ದೇವದಾಸ್ ಮಾಡಾಕ್ಬಿಟ್ಲು. ನೀನು ಹುಷಾರಾಗಿರು. ನನಗೇನಾಗಿದೆ? ನಾನು ಯಾರು ಲವ್ ಮಾಡಿಲ್ಲ, ಮದುವೆ ಆದ್ರೆ ಮುಗೀತು. ಅಲ್ಲೇ ಬ್ರದರ್ ಇರೋದು ಇಂಪಾರ್ಟೆಂಟ್ ಪಾಯಿಂಟ್. ತಾಳಿ ಕಟ್ಟಿದ ದಾಕ್ಷಣಕ್ಕೆ ಇಷ್ಟ ಬಂದಂಗೆ ಮಾಡ್ಬೋದು ಅನ್ಕೊಂಬಿಟ್ಯ. ಹಾಗೆ ಇಷ್ಟ ಬಂದ್ ಕಡೆ ಮುಟ್ಗಿಟ್ ಹಾಕೋಬಿಟ್ಟ ಬ್ರದರ್. ಇಲ್ ಮುಟ್ಟು ಆ ಜಾಗ ಮಾತ್ರ ಮುಟ್ಬೇಡ ಬ್ರದರ್. ಯಾವ ಜಾಗ? ಸೊಂಟ. ಯಾಕೆ? ಯಾಕೆ ಏನು ಅಂತ ಕೇಳ್ಬೇಡ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮುಟ್ಬೇಡ ಅಂದ್ರೆ ನಾನು ಜಾಗ ಖಾಲಿ ಮಾಡೋದು ಬೆಟ್ರ್ ನಾವು. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ನಾನು ಹೊರಡ್ತೀನಿ. ಓಕೆ. ಚಂದು, ಸೊಂಟಿ ದಿವಸ ಯಾಕೆ ಸಸ್ಪೆನ್ಸ್ ಆಗಿಟ್ಟಿದ್ಯಾ? ಮದ್ವೆ ಆಗ್ತೀಯಲ್ಲ, ನಿಂಗೆ ಗೊತ್ತಾಗುತ್ತೆ. ಏನು ನನ್ನ ವಿಷಯ ಎಲ್ಲ ಹೇಳಿ ನಿನ್ ಮದುವೆ ನಿಲ್ಲಿಸ್ಬಿಡ್ತೀನೋ ಅಂತ ಎದುರ್ಕೊಂಡು ಫಾಲೋ ಮಾಡ್ಕೊಂಬಂದಾಗಿತ್ತು. ಹೆದರಿಕೆನಾ? ಅಯ್ಯಯ್ಯೋ, ದಯವಿಟ್ಟು ನನ್ ಮದ್ವೆನ ಹಾಳು ಮಾಡ್ಬೇಡ ಅಂತ ಬೇಡ್ಕೊಳ್ಳೋ ಕ್ಯಾಟಗರಿಗೆ ಸೇರಿದವಳಲ್ಲ ಈ ವಿದ್ಯಾ. ಸೊ ಈ ಮದುವೆ ನಿಂತ್ರು ಪರವಾಗಿಲ್ಲ. ಅಂದ್ಮೇಲೆ ಈ ಮದುವೆ ಮೇಲೆ ನಿಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ, ಒಪ್ಕೊಂಡ್ಬಿಡು. ಶಟ್ ಅಪ್. ಯು ಶಟ್ ಅಪ್. ಶಟ್ ಅಪ್. ನೋಡು, ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನ್ ನನ್ನ ಪ್ರೀತಿನ ಒಪ್ಕೋತೀಯ ಅಂತ ಆತರ ಪಟ್ಬಿಟ್ಟೆ.
ಪ್ರೀತಿಯಲ್ಲಿ ನಿನ್ ಮನಸ್ಸು ಮುಟ್ಬೇಕಾದವನು ಹಾಳಾದ ಕಣ್ಗಳಿಂದ ನಿನ್ ಮೈ ಮುಟ್ಬಿಟ್ಟೆ. ಐ ನೋ ಡನ್ ಅ ಮಿಸ್ಟೇಕ್. ತಪ್ಪು ಮಾಡಿದ್ದೀನಿ ನಾನು. ಕ್ಷಮಿಸು ಅಂತ ಕೇಳ್ಕೊಂಡ ಇಲ್ವೋ? ಇವತ್ತು ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಒಂದು ವಸ್ತುನ ಇಷ್ಟಪಟ್ಟ ಮೇಲೆ ಆ ವಸ್ತುನ ಪಡಿಬೇಕು ಅನ್ನೋದು ಮನುಷ್ಯನ ಸ್ವಭಾವ ಕಣೆ. ಕಾಮನ್ ಮ್ಯಾನ್. ನಿಂದಲ್ದೇ ಇರೋ ವಸ್ತುನ ಇಷ್ಟಪಡೋದು ತಪ್ಪು. ಯಾವ್ದೇ ತಪ್ಪು? ಯಾವ್ದೇ ತಪ್ಪು? ನಾವು ಗಂಡಸರು ಆತರ ಪಟ್ಟು ಅನರ್ಥಗಳನ್ನ ಮಾಡ್ಕೊಂಡ್ ಬಿಡ್ತೀವಿ. ಟೈಮ್ ಚೆನ್ನಾಗಿರಲ್ಲ. ನೀವು ಮಳ್ಳಿ ಮಳ್ಳಿ ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ ಸೇಫ್ ಆಗ್ಬಿಡ್ತೀರಾ. ಸೇಫ್. ನಾವಂಗಲ್ಲ ವಿದ್ಯಾ. ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನೋಡು, ನನ್ ಪ್ರೀತಿ ನನ್ ಬರೀ ಕಾಡ್ತಾ ಇದೆ ಅಷ್ಟೇ. ಬಟ್ ನೀನ್ ಇದೇ ತರ ಹಠ ಮಾಡಿ ಮದುವೆ ಆದೆ ಅಂತ ಅನ್ಕೋ, ನಿನ್ನ ನರಳ್ಸಿ ನರಳ್ಸಿ ನರಳಿಸ್ತಾನೆ ಇರುತ್ತೆ. ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಲವ್ ಒನ್ ಟೈಮ್ ಪಾಸ್ ಅನ್ಕೊಂಡ್ಬಿಟ್ಟು ಬೇಜಾರಾದಾಗೊಬ್ಳು, ಸಂಸಾರಕ್ಕೊಬ್ಳು ಅಂತ ಇಟ್ಕೊಂಡು ಸಿಕ್ತಾಗೆಲ್ಲ ಹಾಯ್ ಬಾಯ್ ಸಿ ಅಂತಾರಲ್ಲ, ಅವ್ರು ಕರೆಕ್ಟ್. ನಿಮ್ಗೆ ನಮಗಾಗಿರಕ್ ಬರಲ್ಲ ವಿದ್ಯಾ. You know why? You know why? Because I love you. ಪ್ರೀತಿಸ್ತಾ ಇದ್ದೀನಿ ನಿನ್ನ. ಆ ಒಂದು ಪ್ರೀತಿ ನಂಬಿಕೆ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ ಮನೆ ತರ ಓಡಾಡ್ತಾ ಇದ್ದೀನಿ. ವೇಸ್ಟ್ ವೇಸ್ಟ್. ಒಂದ್ ಮಾತ್ರ ಗ್ಯಾರಂಟಿ, ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನೀನ್ ನನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ ಕಣೆ. ಇನ್ನೊಂದು ಸಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಇದುವರೆಗೂ ನೀನು ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಬೇಡ್ಕೊಂಡೆ. ಈಗ ನಾನ್ ಸಿಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಬ್ಯಾಡ್ ಆಗಿ ಮಾತಾಡ್ತಿದ್ಯಾ? ನಿಂದು ನಿಂದು ಚೀಪ್ ಕ್ಯಾರೆಕ್ಟರ್. ಮಂಟಪ ಕರ್ಕೊಂಡ್ಬಂದ್ಬಿಡಿ. ಏ ಚಂದು, ಈ ಮದುವೆ ಡ್ರೆಸ್ ಅಲ್ಲಿ ಹ್ಯಾಕ್ ಕಾಣ್ತೀನಾ? ನಿಜ ಹೇಳ್ಬೇಕು ಅಂದ್ರೆ ಈ ಡ್ರೆಸ್ ನಿಂಗೆ ಸೂಟ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನನ್ನ ರೇಕ್ಷಿದ್ರೆ ನಿಂಗೆ ಸಮಾಧಾನ ಆಗಲ್ವಾ? ನಡಿ ನಡಿ, ಮುಹೂರ್ತ ಟೈಮ್ ಆಯ್ತು. ಇವನ್ ಯಾವಾಗ್ಲೂ ಹೀಗೇನೆ. ಮದುವೆ ನಂಗೆ ಕರ್ಕೊಂಬನ್ನಿ. सर्वमङ्गलमाङ्गल्ये शिवे सर्वार्थसाधके ವಿದ್ಯಕ್ಕ ಕಾಳಿಗೆ ಆಶೀರ್ವಾದ ಮಾಡಿಸ್ಕೊಂಬನ್ನಿ. ಕೊಡಿ. ಆಶೀರ್ವಾದ ಮಾಡಿ.
ತಾಳಿನೇ ಕಾಣಿಸ್ತಾ ಇಲ್ವಲ್ಲ. ಯಾವನವನು ಯಾವನವನು ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದ್ಕೊಡ್ರಿ. ತಂದ್ಕೊಡ್ರ ಇಲ್ಲಿ. ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ? ನಿನ್ನಂತ ಮತಿಭ್ರಮಣೆ ಹೇಳ್ರಿ ಅವ್ರಗಳಿಗೆ. ತಾಳಿ ಕೊಡೋ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡೋ. ಪುರೋಹಿತ್ರೆ ತಗೊಳ್ಳಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಇದಕ್ಕೆ ತಾನೆ ನಾನ್ ಬಂದು ನಿನ್ ಕಾಲು ಹಿಡಿಬೇಕು ಅಂತ ತಾನೆ ನೀನ್ ಕಾಯ್ತಾ ಇದ್ದಿದ್ದು? ಏನಂದೆ? ನನ್ನಂಥವ್ರಿಗೆ ಪ್ರೀತಿಗೆ ಅರ್ಥ ಗೊತ್ತಿಲ್ವಾ? ನೀ ನನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಎಷ್ಟೇ ಹತ್ರ ಬಂದ್ರು ನೀನ್ ತಾನೇ ದೂರ ಹೋಗ್ತಾ ಇದ್ದಿತ್ತು. ಮತ್ತೆ ನೀನ್ ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಕೇಳ್ದೆ. ಆದ್ರೆ ನಾನ್ ನಿನ್ನ ಹತ್ರ ಬರ್ಬೇಕು ಅನ್ಕೊಂಡಾಗ್ಲಿಲ್ಲ. ಪದೇ ಪದೇ ನಿನ್ ಚುಚ್ಚು ಮಾತಿನಿಂದ ನನ್ನ ನೋವು ಮನ್ಸೆ ನಾನು ಹಠ ಹಿಡಿಯೋ ಹಾಗೆ ಮಾಡ್ದೆ. ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ, ಆದ್ರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ನನ್ನಿಂದ ಆಗ್ಲಿಲ್ಲ ಚಂದು. ಬೇರೆಯವ್ರು ಕಟ್ಟು ಈ ತಾಳೆ ಹತ್ರ ಬರ್ತಿದ್ರೆ ನೀ ನನಗೆ ದೂರ ಆಗೋಗ್ತೀಯ. ಈ ಜನ್ಮದಲ್ಲಿ ನೀ ನನಗ್ ಸಿಗೋಲ್ಲ ಅಂತ ಭಯ ಆಗೋಯ್ತು ಚಂದು. ಐ ಲವ್ ಯು, ಐ ಲವ್ ಯು ಚಂದು. ವಿದ್ಯಾ, ಏನಮ್ಮ ಏನಮ್ಮ ಇದೆಲ್ಲ? ಏನು ಸರ್ ಇದು ನಿಮ್ಗೆ ಗೊತ್ತಿಲ್ಲ? ಇವರಿಬ್ರು ಬಹಳ ದಿನಗಳಿಂದ ಒಬ್ರಿಗೊಬ್ರು ಡೀಪ್ ಲಾವಳ ಇದ್ದಾರೆ ಸರ್. ಇವತ್ತು ಇವರಿಬ್ರು ಎಕ್ಸ್ಪ್ರೆಸ್ ಮಾಡಿಕೊಳ್ತಿದ್ದಾರೆ ಸರ್. ಅದ್ ಸರಿಮ್ಮ, ಬೀಗ್ರಿಗೆ ನಾನು ಏನ್ ಹೇಳಿ? ನೀವೇನು ಹೇಳ್ಬೇಕಾಗಿಲ್ಲ ಅಂಕಲ್. ವಿದ್ಯಾನ ಚಂದು ಮದುವೆ ಮಾಡ್ಕೊಳ್ಳೋದೇ ಕರೆಕ್ಟ್. ನೀವ್ ಇನ್ನೂ ಲೇಟ್ ಮಾಡಿದ್ರೆ ಮತ್ತೆ ಇವರಿಬ್ರು ಮಧ್ಯೆ ಹೊಸ ಜಗಳ ಶುರು ಆಗ್ಬಿಡುತ್ತೆ. ಸಾರಿ, ನಾನದು ನೀನ್ ಸಾರಿಗಿರಿ ಎಲ್ಲ ಹೇಳ್ಬಾರ್ದು. ನೀನ್ ನಮ್ಮನೆ ಅಳಿಯಾಗೋನು. ಬಾ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಗಂಡು ಹೆಣ್ಣು ಇಬ್ರು ಚೇಂಜ್ ಆಗ್ಬಿಟ್ಟಿದಾರಲ್ಲ. ಇದೇ ಸರಿಯಾದ ಜೋಡಿ. ಅಕ್ಷತೆ ಹಾಕೋ.